ಇನ್ನು ಸರ್ಕಾರ ಜಾತಿ ಗಣತಿಗೆ ನೀಡಿದಂಥ ಡೆಡ್ಲೈನ್ ನಿನ್ನೆಗೆ ಮುಗಿದಿತ್ತು. ಆದರೆ ಸಮೀಕ್ಷೆ ಮಾತ್ರ ಇನ್ನೂ ಪೂರ್ತಿಯಾಗಿಲ್ಲ. ಹೀಗಾಗಿ ಇಂದು ಸಿಎಂ ಮತ್ತೆ ಸಭೆ ನಡೆಸಿದರು. 3 ಜಿಲ್ಲೆ ಸೇರಿದ ಹಾಗೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 31ರವರೆಗೂ ಕೂಡ ಸಮೀಕ್ಷೆ ನಡೆಸುವಂತೆ ಡೆಡ್ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಅಕ್ಟೋಬರ್ 31ರವರೆಗೂ ನಡೆಯಲಿದೆ ಜಾತಿ ಗಣತಿ. ಅಂದುಕೊಂಡಂತೆ ಆಗಿದ್ರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ನಿನ್ನೆಗೆ ಮುಗಿಯಬೇಕಿತ್ತು. ಆದ್ರೆ ಸರ್ಕಾರ ನೀಡಿದ್ದ ಡೆಡ್ಲೈನ್ ನಿನ್ನೆಗೆ ಅಂತ್ಯವಾಗಿದ್ರೂ ಸಮೀಕ್ಷೆ ಇನ್ನೂ ಪೂರ್ಣವಾಗಿಲ್ಲ. ಹೀಗಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಮೀಕ್ಷೆಯ ಪ್ರಗತಿ ಕುರಿತು ಮಾಹಿತಿ ಪಡೆದ್ರು. ಇನ್ನು ಸಮೀಕ್ಷೆ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 31ರವರೆಗೂ ಸಮೀಕ್ಷೆ ನಡೆಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಇವತ್ತು 19, 20, 21, 22 3 ದಿವಸ ರಜಾ. ಯಾಕಂದ್ರೆ ಆ ದೀಪಾವಳಿ ಹಬ್ಬ ಇರೋದ್ರಿಂದ 3 ದಿವಸ ರಜಾ ಮಾಡಿ ಉಳಿದಂತೆ 31ರವರೆಗೂ ಕಂಪ್ಲೀಟ್ ಮಾಡಬೇಕು ಅಂತ 23ನೇ ತಾರೀಕಿಂದ 31ರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಇಡೀ ರಾಜ್ಯಾದ್ಯಂತ. ಹೌದು, ರಾಜ್ಯಾದ್ಯಂತ ಬೆಂಗಳೂರು, ರಾಮನಗರ ಮತ್ತು ಬೀದರ್ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲಿ 90%ಕ್ಕಿಂತ ಹೆಚ್ಚು ಸಮೀಕ್ಷೆ ಪೂರ್ಣಗೊಂಡಿದ್ದು ಈ 3 ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ತಡವಾಗಿ ಆರಂಭವಾಗಿರೋದ್ರಿಂದ ಇನ್ನು 50% ಸಹ ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಅಕ್ಟೋಬರ್ 31ರವರೆಗೂ ಗಣತಿ ವಿಸ್ತರಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸಮೀಕ್ಷೆಗೆ ಇನ್ಮುಂದೆ ಶಿಕ್ಷಕರನ್ನ ಬಳಸದೆ ಬೇರೆ ಇಲಾಖೆಯ ಸಿಬ್ಬಂದಿಯನ್ನ ಬಳಸುವಂತೆಯೂ ಸೂಚಿಸಲಾಗಿದೆ. ಸಮೀಕ್ಷೆ ಯಾರು ಮಾಡ್ತಾರೆ? ಶಿಕ್ಷಕರಿಲ್ಲ, ಬೇರೆ ಅವ್ರನ್ನ ಹಾಕೊಳ್ತಾರೆ. ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ, ಸರ್ಕಾರಿ ನೌಕರರು. ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಬಳಸ್ಕೊಂಡಿರ್ಲಿಲ್ಲ ಅವನ್ನೆಲ್ಲ ಬಳಸ್ಕೊಳ್ಳಕ್ಕೆ ಹೇಳಿದ್ದಾರೆ. ಇಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಇದುವರೆಗೂ ಆಗಿರುವ ಸಮೀಕ್ಷೆ ಎಷ್ಟು ಅನ್ನೋದನ್ನೇ ನೋಡೋದಾದ್ರೆ ಸಮೀಕ್ಷೆಗೆ 1,48,14,286 ಮನೆಗಳ ಗುರಿ ಹೊಂದಲಾಗಿತ್ತು. ಈ ಪೈಕಿ ನಿನ್ನೆವರೆಗೂ 1,42,74,031 ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ. ಇನ್ನು 5,40,255 ಮನೆಗಳಲ್ಲಿ ಸರ್ವೆ ಕಾರ್ಯ ಆಗಬೇಕಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 50% ಸಹ ಸಮೀಕ್ಷೆ ಆಗಿಲ್ಲ. ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಮನೆಗಳ ಸಂಖ್ಯೆ 39,82,335 ಆಗಿದ್ದು ನಿನ್ನೆವರೆಗೂ 17,84,312 ಮನೆಗಳ ಸಮೀಕ್ಷೆ ಮಾತ್ರ ಪೂರ್ಣವಾಗಿದೆ. ಇನ್ನು 21,98,023 ಮನೆಗಳ ಸಮೀಕ್ಷೆ ಕಾರ್ಯ ನಡೆಯಬೇಕಿದೆ. ಈ ಮಧ್ಯೆ ಜಾತಿ ಗಣತಿ ವೇಳೆ ಮಾಹಿತಿ ನೀಡಲ್ಲ ಎಂದಿದ್ದ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿಯವರನ್ನ ಸಿಎಂ ಸಿದ್ದರಾಮಯ್ಯ ಅವರೇನು ಬೃಹಸ್ಪತಿಗಳ ಅಂತ ಪ್ರಶ್ನಿಸಿದ್ರು. ಈ ಬಗ್ಗೆ ಕಿಡಿಕಾರಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಹೈಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅರ್ಥ ಆಗದಿದ್ರು ನಾವೇನ್ ಮಾಡಕ್ಕಾಗಲ್ಲ. ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ಈಗ ಸುಧಾಮೂರ್ತಿಯವರು ಏನು ಬೃಹಸ್ಪತಿಗಳ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಗ್ಯಾಂಗ್ ದೇಶದ್ರೋಹಿಗಳು ಅಂತ ಇನ್ನೊಬ್ರು ಹೇಳಿದ್ದಾರೆ. ಹಂಗಾರೆ ಕೋರ್ಟ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಏನ್ ತಪ್ಪು ಅದರಲ್ಲಿ? ಬೃಹಸ್ಪತಿಗಳ ಅಂದ್ರೆ ಏನ್ ನೀನ್ ಬೃಹಸ್ಪತಿನಾ? ನೀನ್ಯಾವ ಬೃಹಸ್ಪತಿ? ಅವರಾದ್ರೂ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಾರೆ. ಅವ್ರ ಟ್ಯಾಕ್ಸ್ ಇಂದ ಸಾವಿರಾರು ಕೋಟಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಬಂದಿದೆ. ಒಟ್ಟಾರೆ ಜಾತಿ ಗಣತಿಯದ್ದು ಮುಗಿಯದ ಗೋಳಾಟ ಗದ್ದಲವಾಗಿದೆ. ಅಕ್ಟೋಬರ್ 30ಕ್ಕಾದ್ರೂ ಮುಗಿಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.